ಪ್ರಿಯ ವಿದ್ಯಾರ್ಥಿಗಳೇ, 9ನೇ ಇಯತ್ತೆಯ ಮ್ಯಾಥಮೆಟಿಕ್ಸ್ ಪಾರ್ಟ್ ಸೆಕೆಂಡ್ರಲ್ಲಿಯ ಚಾಪ್ಟರ್ ಫಸ್ಟ್ ಭೂಮಿತಿಯಲ್ಲಿಯ ಮೂಲಭೂತ ಸಂಕಲ್ಪನೆಗಳು, ಬೇಸಿಕ್ ಕನ್ಸೆಪ್ಟ್ ಇನ್ ಜೋಮೆಟ್ರಿ, ಈ ಭಾಗದ ಪ್ರಾಸ್ತಾವನೆಯನ್ನು ನಾವು ಪ್ರಾಸ್ತಾವಿಕವಾಗಿ ಈಗಾಗಲೇ ನೋಡಿರುವೆವು. ಅದರಲ್ಲಿಯ ಬಿಂದು, ರೇಖೆ ಹಾಗೂ ಸಮತಲ ಇವುಗಳನ್ನು ಕೂಡ ನಾವು ನೋಡಿರುವೆವು ಮಕ್ಕಳೇ. ಆನಂತರ ಬಿಂದುಗಳ ನಿರ್ದೇಶಕಗಳು, ಇವುಗಳಲ್ಲಿ ಬಿಂದುಗಳ ಅಂತರಗಳನ್ನು ನೋಡೋಣ. ಬಿಂದುಗಳ ನಿರ್ದೇಶಕಗಳು ಮತ್ತು ಅಂತರ. ಬಿಂದುಗಳ ನಿರ್ದೇಶಕಗಳು ಮತ್ತು ಅಂತರ ಅಂದರೆ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ಸ್ and distance. ನಾವು ಈಗಾಗಲೇ ಮಕ್ಕಳೇ ಬಿಂದುಗಳ ನಿರ್ದೇಶಕಗಳನ್ನು ನೋಡಿರುವೆವು. ಈಗ ಅವುಗಳ ಅಂತರವನ್ನು ಹೇಗೆ ತೆಗೆಯೋದು ಎಂಬುದನ್ನು ಈ ಸಂಖ್ಯಾ ರೇಖೆಯ ಸಹಾಯದಿಂದ ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ, 0, 1, 2, 3, 4, 5, -1, -2, -3, -4, -5. ಆನಂತರ ಇಲ್ಲಿ ಬಿಂದುಗಳ ನಿರ್ದೇಶಕಗಳು ಎ ಬಿಂದುವಿನ ನಿರ್ದೇಶಕ -5, ಆನಂತರ ಬಿ ಬಿಂದುವಿನ ನಿರ್ದೇಶಕ -3, ಹಾಗೂ ಇಲ್ಲಿ ಓ ಬಿಂದುವಿನ ನಿರ್ದೇಶಕ 0, ಹಾಗೂ ಡಿ ಬಿಂದುವಿನ ನಿರ್ದೇಶಕ 1 ಮತ್ತು ಈ ಬಿಂದುವಿನ ನಿರ್ದೇಶಕ 3 ಎಂಬುದನ್ನು ನಾವು ಈಗಾಗಲೇ ನೋಡಿರುವೆವು ಮಕ್ಕಳೇ. ಈಗ ಸಂಖ್ಯೆಗಳನ್ನು ಇವುಗಳ ಅಂತರಗಳನ್ನು ಯಾವ ರೀತಿ, ನಮಗೆ ಬಿಂದುಗಳು ಅಂದರೆ ಎ ಬಿ ಓ ಡಿ ಈ ಬಿಂದುಗಳು, ಮತ್ತು ಅಂತರ ಎಂದರೆ ಇಲ್ಲಿ ಅಂತರ ಯಾವುದಿದೆ ಎಂದರೆ ನಮಗೆ ಇಲ್ಲಿ ಅಂತರವನ್ನು ನೋಡುವ ಸಲುವಾಗಿ ನಮಗೆ ನಿರ್ದೇಶಕಗಳು ಮತ್ತು ಅಂತರ. ಇಲ್ಲಿ ನಿರ್ದೇಶಕಗಳು ಎಂದರೆ ಎ ಬಿಂದುವಿನ ನಿರ್ದೇಶಕ -5, ಬಿ ಬಿಂದುವಿನ ನಿರ್ದೇಶಕ -3, ಸಿ ಬಿಂದುವಿನ ನಿರ್ದೇಶಕ -2, ಇವುಗಳಿಗೆ ಈ ಸಂಖ್ಯೆಗಳಿಗೆ ನಿರ್ದೇಶಕಗಳು ಎಂಬುದು ನಮಗೆ ಈಗಾಗಲೇ ಗೊತ್ತಿರುವಂಥದ್ದು. ಹಾಗಾದರೆ ನಾವು ನೋಡಿ ಮಕ್ಕಳೇ, ಇ ಮತ್ತು ಡಿ ದಲ್ಲಿರುವಂಥ ಅಂತರ ತೆಗೆಯಿರಿ. ಇಲ್ಲಿ ಅಂತರವನ್ನು ತೆಗೆಯಬೇಕಾಗಿದ್ದರೆ ನಮಗೆ ನೋಡಿ, ಇಲ್ಲಿ ಡಿ ಬಿಂದುವಿನಿಂದ ಈವರೆಗೆ ಅಂದರೆ ಇಲ್ಲಿಯಿಂದ 1, ಆನಂತರ ಇಲ್ಲಿಯವರೆಗೆ ನಾವಿಲ್ಲಿ ಅಂತರ ತೆಗೆಯಬೇಕಾಗಿ ಇಲ್ಲಿಂದ 1, 2, ಇಲ್ಲಿ ಅಂತರ ಎಷ್ಟಾಗುತ್ತೆ 2. ಇದನ್ನೇ ಅಂತರ ತೆಗೆಯಬೇಕಾಗಿದ್ರೆ ನಾವು ಹೇಗೆ ತೆಗೆಯಬೇಕು ನೋಡಿ, ಡಿಸ್ಟನ್ಸ್ ಆಫ್ ಡಿ. ಇಲ್ಲಿ ಅಂತರ ತೆಗೆಯುವ ಸಲುವಾಗಿ ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ ಯಾವುದಿದೆ ಮೊದಲಿಗೆ ತೆಗೆದುಕೊಳ್ಳಬೇಕು. ಆನಂತರ 3, ಇಲ್ಲಿ ಈ ಬಿಂದುವಿನ ನಿರ್ದೇಶಕ 3, ಡಿ ಬಿಂದುವಿನ ನಿರ್ದೇಶಕ -1. ಕಾರಣ 3 ಈಸ್ ಗ್ರೇಟರ್ ದೆನ್ 1. ಆದ್ದರಿಂದ ಇಲ್ಲಿ ನಮಗೆ 3ರಲ್ಲಿ 1 ಕಳೆಯಲಾಗಿ ನಾವು ಇದಕ್ಕೆ 2 ಅಂದರೆ ಡಿಸ್ಟನ್ಸ್ ಆಫ್ ಡಿ ಈಸ್ ಈಕ್ವಲ್ ಟು 2. ಹೀಗೆ, ಅಥವಾ ಇದಕ್ಕೆ ಹೇಗೆ ಬರೆಯಬಹುದು, ಲೆಂತ್ ಇ ಡಿ ಈಸ್ ಈಕ್ವಲ್ ಟು 2, ಹೀಗೆಯೂ ಕೂಡ ಇದನ್ನು ಬರೆಯುತ್ತಾರೆ. ಅಂದರೆ ಮಕ್ಕಳೇ ನೋಡಿ, ದೇರ್ಫೋರ್ ಡಿಸ್ಟನ್ಸ್ ಆಫ್ ಡಿ ಅಂದರೆ ಲೆಂತ್ ಆಫ್ ಇ ಡಿ, ಇವೆರಡರ ಅರ್ಥ ಒಂದೇ, ಈಕ್ವಲ್ ಟು 2. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಡಿಸ್ಟನ್ಸ್ ಅಂದರೂ ಒಂದೇ, ಲೆಂತ್ ಅಂದರೂ ಒಂದೇ, ಇವೆರಡರ ಸಮಾನತೆ ಎಷ್ಟಿದೆ ಇಲ್ಲಿ 2. ಇವುಗಳಿಗೆ ನಾವು ಈ ರೀತಿ ಅಂತರವನ್ನು ತೆಗೆಯುವ ಸಲುವಾಗಿ ಉಪಯೋಗ ಮಾಡೋಣ.
ಹಾಗಾದ್ರೆ ಇನ್ನೂ ಒಂದು ಅಂತರವನ್ನ ನೀವು ತೆಗೆದು ಹೇಳ್ತೀರಾ ಮಕ್ಕಳೇ? ನೋಡೋಣ. ಇಲ್ಲಿ ಇನ್ನೂ ಒಂದು. ಹಾಗಾದ್ರೆ ಇಲ್ಲಿ ಡಿಸ್ಟನ್ಸ್ ಆಫ್ ಸಿ ಡಿಯ ಅಂತರ ತೆಗೆಯುವುದಿದೆ ಎಂದು ನೋಡೋಣ. ಡಿಸ್ಟನ್ಸ್ ಆಫ್ ಸಿ ಡಿ. ಇಲ್ಲಿ ಸಿ ಮತ್ತು ಡಿ, ಡಿ ದ ನಿರ್ದೇಶಕ ಮತ್ತು ಸಿ ದ ನಿರ್ದೇಶಕ ತೆಗೆಯಬೇಕಾಗಿದ್ರೆ ನಮಗೆ ಮೊದಲಿಗೆ ದೊಡ್ಡ ಸಂಖ್ಯೆ ಯಾವುದು ಎಂಬುದನ್ನು ಗುರುತಿಸಬೇಕು. ಇಲ್ಲಿ ಸಿ ಮತ್ತು ಡಿ ಇರುವುದರಿಂದ ಡಿಸ್ಟನ್ಸ್ ಆಫ್ ಸಿ ಡಿ ತೆಗೆಯಬೇಕಾಗಿದ್ರೆ ಇಲ್ಲಿಂದ ಇಲ್ಲಿವರೆಗೆ 1 2 3 ಅಂದರೆ 3 ಅಂತರದ ಮೇಲೆ ಇದೆ ಎಂದು ಗೊತ್ತಿದೆ. ಆದರೆ ಡಿ ಬಿಂದುವಿನ ನಿರ್ದೇಶಕ 1 ಮೈನಸ್ ಅದರಲ್ಲಿ ಕಳೆಯಬೇಕು -2. ಕಾರಣ ಒಂದು ದೊಡ್ಡದಿದೆ ಎದರಕ್ಕಿಂತಲೂ -2ಕ್ಕಿಂತಲೂ. ಆದ್ದರಿಂದ 1 ಈಸ್ ಗ್ರೇಟರ್ ದೆನ್ -2 ಎಂದು ತೆಗೆದುಕೊಂಡು, ಹಾಗಾದರೆ 1 -2 +2 = 3. ಅಂದರೆ ಡಿಸ್ಟನ್ಸ್ ಆಫ್ ಸಿ ಡಿ ಇಸ್ ಈಕ್ವಲ್ ಟು 3. ಇಲ್ಲಿ ಸಿ ಡಿ ಅಂದರೂ ಒಂದೇ ಮತ್ತು ಡಿ ಸಿ ಎಂದರೂ ಒಂದೇ. ಪುನಃ ಇನ್ನೂ ಒಂದು ನೋಡಿ ಮಕ್ಕಳೇ, ಇದನ್ನು ಯಾವ ರೀತಿ ತಾವು ತೆಗಿತೀರಿ ಅಂತ ಇಲ್ಲಿ ನೋಡೋಣ. ಹಾಗಾದರೆ ಎದಿಂದ ಈವರೆಗಿನ ಅಂತರ, ಡಿಸ್ಟನ್ಸ್ ಆಫ್ ಎ ಇ ನೋಡೋಣ, ತಮಗೆ ಗೊತ್ತಾಗುತ್ತೆ. ಡಿಸ್ಟನ್ಸ್ ಆಫ್ ಎ ಇ ತೆಗೆಯಬೇಕಾಗಿದ್ರೆ ಎ ಬಿಂದುವಿನ ನಿರ್ದೇಶಕ -5 ಇದೆ ಮತ್ತು ಈ ಬಿಂದುವಿನ ನಿರ್ದೇಶಕ 3 ಇದೆ. ಹಾಗಾದರೆ 3 ಮೈನಸ್ ಆಫ್ -5, ಕಾರಣ 3 ಈಸ್ ಗ್ರೇಟರ್ ದೆನ್ -5. ಹಾಗಾದರೆ 3 -× -+5 = 8. ಹಾಗಾದರೆ ಡಿಸ್ಟನ್ಸ್ ಆಫ್ ಎ ಇ ಈಸ್ ಈಕ್ವಲ್ ಟು 8 ಆಗುತ್ತೆ. ಈ ರೀತಿ ಅಂತರಗಳನ್ನು ನೀವು ಯಾವುದೇ ಎರಡು ಬಿಂದುಗಳ ನಡುವಿನ ಅಂತರ ತೆಗೆಯಬೇಕಾಗಿದ್ರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ಅದರ ಅಂತರ ದೊರೆಯುತ್ತೆ. ಹಾಗಾದರೆ ನಾವು ಈ ರೀತಿ ಹೇಳ್ಬೋದು ನೋಡಿ, ಓದಿಂದ ಡಿ ವರೆಗಿನ ಅಂತರ ಅಂದರೆ ಡಿ -O, OD ಅಂದರೆ 1 - 0 = 1. ಈ ರೀತಿ ಅಂತರವನ್ನು ತೆಗೆಯಬೇಕು. ಅಂದರೆ ಎರಡು ಬಿಂದುಗಳಲ್ಲಿಯ ಅಂತರವು ಅವುಗಳ ನಿರ್ದೇಶಕಗಳಲ್ಲಿಯ ದೊಡ್ಡ ನಿರ್ದೇಶಕದಿಂದ ಚಿಕ್ಕ ನಿರ್ದೇಶಕ ಕಳೆದಾಗ ದೊರೆಯುವುದು. ದೊಡ್ಡ ನಿರ್ದೇಶಕದಲ್ಲಿ ಚಿಕ್ಕ ನಿರ್ದೇಶಕವನ್ನು ಕಳೆದರೆ ನಮಗೆ ಈ ರೀತಿ ಸಂಖ್ಯೆ ದೊರೆಯುತ್ತೆ ಮಕ್ಕಳೇ. ಯಾವುದೇ ಎರಡು ಬಿಂದುಗಳಲ್ಲಿ ಅಂತರವು ಋಣೇತರ ವಾಸ್ತವ ಸಂಖ್ಯೆ ಇರುತ್ತದೆ. ಯಾವುದೇ ಎರಡು ಬಿಂದುಗಳ ನಡುವಿನ ಅಂತರ ಋಣ ಇಲ್ಲದ ಒಂದು ವಾಸ್ತವ ಸಂಖ್ಯೆ ಇರುತ್ತೆ ಎಂಬುದು ತಮಗೆ ಗೊತ್ತಿರಬೇಕು ಮಕ್ಕಳೇ. ನಾವು ಎರಡು ಬಿಂದುಗಳ ನಿರ್ದೇಶಕಗಳ ಸಹಾಯದಿಂದ ಹೇಗೆ ತೆಗೆಯಬೇಕು ಎಂಬುದನ್ನು ಈ ಎರಡು ಬಿಂದುಗಳಲ್ಲಿ ನಾವು ಒಂದು ಬಿಂದು ನೋಡೋಣ ಮಕ್ಕಳೇ. ಇನ್ನೊಂದು ಇದನ್ನು ತಾವೇ ಹೇಗೆ ಬಿಡಿಸ್ತೀರಾ ಎಂಬುದನ್ನು ನನಗೆ ಹೇಳಿ ನೋಡಿ. ಡಿಸ್ಟನ್ಸ್ ಆಫ್ ಬಿ ಮತ್ತು ಡಿ, ಡಿಸ್ಟನ್ಸ್ ಆಫ್ ಬಿ ಡಿ. ಇಲ್ಲಿ ಡಿ ಬಿಂದುವಿನ ನಿರ್ದೇಶಕ 1, ಬಿ ಬಿಂದುವಿನ ನಿರ್ದೇಶಕ -3. ಕಾರಣ ಇಲ್ಲಿ ನಮಗೆ ದೊಡ್ಡ ಸಂಖ್ಯೆ ಯಾವುದಿದೆ, 1 ಈಸ್ ಗ್ರೇಟರ್ ದೆನ್, ಒಂದು ದೊಡ್ಡದಿದೆ ಎದಕ್ಕಿಂತಲೂ 1 ಈಸ್ ಗ್ರೇಟರ್ ದೆನ್ -3. ಇಲ್ಲಿ 1 -× -+3 = 4. ಅಂದರೆ ಡಿಸ್ಟನ್ಸ್ ಆಫ್ ಬಿ ಡಿ = 4. ಈ ರೀತಿ ಅಂತರಗಳನ್ನು ತೆಗೆಯಬೇಕಾಗುವುದು ಮಕ್ಕಳೇ. ಈಗ ತಮಗೆ ಬಿಂದುಗಳ ನಿರ್ದೇಶಕಗಳು ಮತ್ತು ಅಂತರ, ಇಲ್ಲಿ ಬಿಂದುಗಳು ಎ ಬಿ ಸಿ O D ಈ ಬಿಂದುಗಳಿವೆ. ಹಾಗೂ ಅವುಗಳ ನಿರ್ದೇಶಕಗಳು ಎ ಬಿಂದುವಿನ ನಿರ್ದೇಶಕ -5, ಬಿ ಬಿಂದುವಿನ ನಿರ್ದೇಶಕ -3, ಆನಂತರ ಸಿ ಬಿಂದುವಿನ ನಿರ್ದೇಶಕ -2, O ಬಿಂದುವಿನ ನಿರ್ದೇಶಕ 0, ಡಿ ಬಿಂದುವಿನ ನಿರ್ದೇಶಕ 1 ಮತ್ತು ಈ ಬಿಂದುವಿನ ನಿರ್ದೇಶಕ 3. ಹೀಗೆ ಇವು ನಿರ್ದೇಶಕಗಳಿವೆ. ಹಾಗಾದರೆ ಅಂತರ ತೆಗೆಯಬೇಕಾಗಿದ್ದರೆ ನಮಗೆ ಎರಡು ಬಿಂದುಗಳಲ್ಲಿಯ ಅಂತರವು ಅವುಗಳ ನಿರ್ದೇಶಕಗಳಲ್ಲಿಯ ದೊಡ್ಡ ನಿರ್ದೇಶಕದಿಂದ ಚಿಕ್ಕ ನಿರ್ದೇಶಕವನ್ನು ಕಳೆದಾಗ ಅದು ಅಂತರ ನಮಗೆ ದೊರೆಯುತ್ತದೆ ಮಕ್ಕಳೇ. ಈ ರೀತಿ ತಾವು ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡಿ ಬಿಡಿಸಬೇಕು. ಈಗ ಮುಂದಿನ ಭಾಗವನ್ನು ನಾವು ನೋಡೋಣ. ಇನ್ನೂ ಒಂದು ಇದರಲ್ಲಿರುವಂಥದ್ದು ಇಲ್ಲಿ ಮಧ್ಯತೆ. ಅಂದರೆ ಬಿಟ್ವೀನ್ನೆಸ್. ಬಿಟ್ವೀನ್ನೆಸ್
ಇಲ್ಲಿ ಮಧ್ಯತೆ ಈ ಶಬ್ದ ಹೇಗಿದೆ ಅಂದರೆ, ಇಲ್ಲಿ ಮಧ್ಯೆ ಅಂದರೆ ನಡುವೆ ಎಂದು ತಿಳಿದುಕೊಳ್ಳದೆ ಅಂದರೆ ಅದಕ್ಕೆ ಸೆಂಟರ್ ಎನ್ನದೆ ಅದರ ನಡುವೆ ಬರುವಂತಹ ಅಂದ ಹಾಗೆ. ಇಲ್ಲಿ ಒಂದು ಆಕೃತಿ ನೋಡಿ, ಇನ್ನೊಂದು ಆಕೃತಿ. ಈ ರೀತಿ ರೇಖೆಗಳಿವೆ. ಇಲ್ಲಿ ಪಿ ಬಿಂದುವಿನ ಪಿ ಕ್ಯೂ ಆರ್ ಹೀಗೆ ಬರೆಯಲಾಗಿದೆ, ಮತ್ತು ಪಿ ಆರ್ ಕ್ಯೂ ಅಥವಾ ಆರ್ ಪಿ ಕ್ಯೂ ಈ ರೀತಿ ಆಕೃತಿಯನ್ನು ಕೊಡಲಾಗಿದೆ. ನೋಡಿ ಮಕ್ಕಳ, ಇಲ್ಲಿ ಕ್ಯೂ ಬಿಂದು ಕ್ಯೂ ಇದು ಪಿ ಮತ್ತು ಆರ್ ಇವುಗಳ ನಡುವೆ ಇದೆ. ಬಿಂದು ಕ್ಯೂ ಇದು ಪಿ ಮತ್ತು ಆರ್ಗಳ ನಡುವೆ ಇದೆ. ಇದು ಆಕೃತಿ 1ರಲ್ಲಿ ತೋರಿಸಿದಂತೆ, ಆಕೃತಿ 2ರಲ್ಲಿ ತೋರಿಸಿದಂತೆ, ಆಕೃತಿ 3ರಲ್ಲಿ ತೋರಿಸಿದಂತೆ ಏನಿದೆ ನೋಡಿ. ಕ್ಯೂ ಬಿಂದು ಆ ಪಿ ಮತ್ತು ಆರ್ಗಳ ನಡುವೆ ಇದೆ. ಇಲ್ಲಿ ಆರ್ ಬಿಂದು ಪಿ ಮತ್ತು ಕ್ಯೂಗಳ ನಡುವೆ ಇದೆ. ಇಲ್ಲಿ ಪಿ ಬಿಂದು ಆರ್ ಮತ್ತು ಕ್ಯೂದ ನಡುವೆ ಇದೆ. ಹೀಗೆ ನಾವು ಒಂದು ವೇಳೆ ಯಾವುದೇ ಆಕೃತಿ ತೆಗೆದುಕೊಂಡ್ರೆ ನಡುವಿನ ಒಂದು ಬಿಂದು ನಮಗೆ ಗುರುತಿಸಲು ಬರುತ್ತದೆ. ಈಗ ಆಕೃತಿ 1ರಲ್ಲಿ ತೋರಿಸಿದಂತೆ ಅಥವಾ ಯಾವುದೇ ಒಂದು ಆಕೃತಿಯನ್ನು ನಾವು ತೆಗೆದುಕೊಂಡ್ರೆ ಡಿಸ್ಟನ್ಸ್ ಆಫ್ ಪಿ ಕ್ಯೂ ಪ್ಲಸ್ ಡಿಸ್ಟನ್ಸ್ ಆಫ್ ಕ್ಯೂ ಆರ್ ಇವೆರಡರ ಉದ್ದಳತೆನೆ ಇದು ಏನಾಗಿರುತ್ತೆ, ಇಲ್ಲಿ ಡಿಸ್ಟನ್ಸ್ ಆಫ್ ಪಿ ಆರ್. ನೋಡಿ ಮಕ್ಕಳ, ಇಲ್ಲಿ ಒಂದು ವೇಳೆ ಡಿಸ್ಟನ್ಸ್ ಆಫ್ ಪಿ ಕ್ಯೂ ಪ್ಲಸ್ ಡಿಸ್ಟನ್ಸ್ ಆಫ್ ಕ್ಯೂ ಆರ್, ಇಲ್ಲಿ ಕ್ಯೂ ಮತ್ತು ಆರ್ಗಳ ಅಂತರ ಅಂದರೆ ಪಿ ಮತ್ತು ಕ್ಯೂದ ಅಂತರ ಪಿ ಕ್ಯೂ, ಕ್ಯೂ ಮತ್ತು ಆರ್ದ ಅಂತರ ಕ್ಯೂ ಆರ್, ಇವೆರಡರ ಬೇರೀಜು ಎಂದರೆ ಡಿಸ್ಟನ್ಸ್ ಆಫ್ ಪಿ ಆರ್. ಇದ್ದರೆ ಕ್ಯೂ ಇದು ಇಲ್ಲಿ ತೋರಿಸುವಂಥದ್ದು, ಕ್ಯೂ ಸಾಮಾನ್ಯ ಕಾಣಿಸುತ್ತೆ, ಆ ಅಂತರ ಡಿಸ್ಟನ್ಸ್ ಆಫ್ ಪಿ ಆರ್ ಇದೆ. ಬಿಂದು ಕ್ಯೂ ಇದು ಪಿ ಮತ್ತು ಆರ್ಗಳ ಮಧ್ಯದಲ್ಲಿ ಇದೆ ಎಂದು ಎನ್ನುವರು. ಅದರ ಈ ಮಧ್ಯತೆಯನ್ನು ಪಿ ಮಧ್ಯಂತರ ಕ್ಯೂ ಮಧ್ಯಂತರ ಆರ್ ಹೀಗೆ ತೋರಿಸುವರು ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಆಕೃತಿಯಲ್ಲಿರುವಂತಹ ಡಿಸ್ಟನ್ಸ್ ಆಫ್ ಪಿ ಕ್ಯೂ ಪ್ಲಸ್ ಡಿಸ್ಟನ್ಸ್ ಆಫ್ ಕ್ಯೂ ಆರ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಆಫ್ ಪಿ ಆರ್, ಅಂದರೆ ಪಿ ಮಧ್ಯಂತರ ಕ್ಯೂ ಮಧ್ಯಂತರ ಆರ್ ಆಗುತ್ತೆ. ಅದೇ ರೀತಿಯಾಗಿ ನೀವು ಎರಡನೇ ಆಕೃತಿಯಲ್ಲಿಯೂ ಕೂಡ ತಾವು ಈ ರೀತಿ ಬರೆಯಲು ಬರುತ್ತದೆ ಮಕ್ಕಳೇ. ನೋಡಿ, ಡಿಸ್ಟನ್ಸ್ ಆಫ್ ಪಿ ಆರ್ ಪ್ಲಸ್ ಡಿಸ್ಟನ್ಸ್ ಆಫ್ ಆರ್ ಕ್ಯೂ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಆಫ್ ಪಿ ಕ್ಯೂ ಹೀಗೆ ಬರೆಯಲು ಬರುವುದು. ಅದೇ ರೀತಿ ಮೂರನೇ ಆಕೃತಿಯಲ್ಲಿಯೂ ಕೂಡ ತಮಗೆ ಈ ರೀತಿ ಡಿಸ್ಟನ್ಸ್ ಆಫ್ ಆರ್ ಪಿ ಪ್ಲಸ್ ಡಿಸ್ಟನ್ಸ್ ಆಫ್ ಪಿ ಕ್ಯೂ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಆಫ್ ಆರ್ ಕ್ಯೂ ಈ ರೀತಿ ಇಲ್ಲಿ ಎರಡನೇ ಆಕೃತಿಯಲ್ಲಿ ಪಿ ಮಧ್ಯಂತರ ಆರ್ ಮಧ್ಯಂತರ ಕ್ಯೂ ಎನ್ನಬಹುದು. ಆನಂತರ ಮೂರನೇ ಆಕೃತಿಯಲ್ಲಿ ಆರ್ ಮಧ್ಯಂತರ ಪಿ ಮಧ್ಯಂತರ ಕ್ಯೂ ಎಂದು ಕೂಡ ಬರೆಯಬಹುದು. ಈ ರೀತಿ ಇಂತಹ ಮಧ್ಯತೆಗಳ ಉದಾಹರಣೆಗಳನ್ನು ಕೂಡ ನಾವು ನೋಡೋಣ. ಒಂದು ಉದಾಹರಣೆ ನೋಡಿ ಹೇಗಿದೆ ಮಕ್ಕಳ. ಇಲ್ಲಿ ಒಂದು ಉದಾಹರಣೆ, ಒಂದು ಸಂಖ್ಯಾ ರೇಖೆಯ ಮೇಲೆ ಎ, ಬಿ ಮತ್ತು ಸಿ ಬಿಂದುಗಳು, ಎ, ಬಿ ಮತ್ತು ಸಿ ಬಿಂದುಗಳು, ಡಿಸ್ಟನ್ಸ್ ಆಫ್ ಎ ಬಿ ಬೆಲೆ ಕೊಡಲಾಗಿದೆ ಇಲ್ಲಿ 5 ಎಂದು, ಮತ್ತು ಡಿಸ್ಟನ್ಸ್ ಆಫ್ ಬಿ ಸಿ ಇದರ ಬೆಲೆಯೂ ಕೂಡ ಇದೆ 11, ಹಾಗೂ ಡಿಸ್ಟನ್ಸ್ ಆಫ್ ಎ ಸಿ ಇಸ್ ಈಕ್ವಲ್ ಟು 6. ಈ ರೀತಿಯಾಗಿದ್ದರೆ ಯಾವ ಬಿಂದು ಉಳಿದ ಎರಡು ಬಿಂದುಗಳ ಮಧ್ಯದಲ್ಲಿ ಇರುವುದು ಎಂಬುದನ್ನು ತೋರಿಸಿರಿ ಎಂದು ಹೇಳಿದ್ದಾರೆ. ನಮಗೆ ಇಲ್ಲಿ ಎ, ಬಿ ಮತ್ತು ಸಿ ಇವುಗಳಲ್ಲಿ ಯಾವ ಬಿಂದು ಉಳಿದ ಎರಡು ಬಿಂದುಗಳ ನಡುವೆ ಇದೆ ಎಂಬುದನ್ನು ನಿಶ್ಚಯಿಸಲು ಸಲುವಾಗಿ ಮೊದಲಿಗೆ ಒಂದು ಇಲ್ಲಿ ಆಕೃತಿಯನ್ನು ತೋರಿಸೋಣ. ನಾವಿಲ್ಲಿ ಡಿಸ್ಟನ್ಸ್ ಆಫ್ ಎ ಬಿ ಮತ್ತು ಡಿಸ್ಟನ್ಸ್ ಆಫ್ ಬಿ ಸಿ ಇಲ್ಲಿ ಯಾವುದೇ ತೋರಿಸುವಾಗ ನಾವು ಬಿ ಎ ಮತ್ತು ಬಿ ಸಿ ಎಂದು ಕೂಡ ತೋರಿಸಬಹುದು, ಅಥವಾ ಎ ಸಿಯ ಬೆಲೆಯನ್ನು 6 ಎಂದು ಕೊಡಲಾಗಿದೆ. ಇಲ್ಲಿ ನೋಡಿ
ಬಿ ಬಿಂದುವಿನ ನಿರ್ದೇಶಕ ಮತ್ತು ಎ ಬಿಂದುವಿನ ನಿರ್ದೇಶಕ. ಇಲ್ಲಿ ಬಿ ಎ ಈಕ್ವಲ್ ಟು 5 ಇದೆ. ಹಾಗೂ ಎ ಬಿಂದುವಿನಿಂದ ಪ್ರಾರಂಭವಾದಾಗ ಇಲ್ಲಿ ಸಿ ಇದು 6 ಆಗಿದೆ ಮತ್ತು ಬಿ ಸಿ ಈಕ್ವಲ್ ಟು 11 ಆಗುತ್ತೆ. ಈ ರೀತಿ ತೋರಿಸುವಾಗ ಮೊದಲಿಗೆ ನೋಡಿ, ನಮಗೆ ಡಿಸ್ಟೆನ್ಸ್ ಆಫ್ ಬಿ ಸಿ ಕೊಡಲಾಗಿದೆ. ಡಿಸ್ಟೆನ್ಸ್ ಆಫ್ ಬಿ ಸಿ ಈಕ್ವಲ್ ಟು 11. ಇದಕ್ಕೆ ನಾವು ವಿಧಾನ 1 ಎನ್ನೋಣ. 1ನೇ ವಿಧಾನದಲ್ಲಿ ಕೊಡಲಾಗಿದೆ. ಆ ನಂತರ ಮಕ್ಕಳೇ, ಡಿಸ್ಟೆನ್ಸ್ ಆಫ್ ಎ ಬಿ ಪ್ಲಸ್ ಡಿಸ್ಟೆನ್ಸ್ ಆಫ್ ಎ ಸಿ ಈಸ್ ಈಕ್ವಲ್ ಟು 5 ಪ್ಲಸ್ 6 ಈಕ್ವಲ್ ಟು 11. ಅಂದರೆ ಡಿಸ್ಟೆನ್ಸ್ ಆಫ್ ಎ ಬಿ ಪ್ಲಸ್ ಡಿಸ್ಟೆನ್ಸ್ ಆಫ್ ಎ ಸಿ ಈಸ್ ಈಕ್ವಲ್ ಟು 11. ಇದಕ್ಕೆ ಎರಡನೇ ವಿಧಾನ ಎನ್ನೋಣ. ಹಾಗಾದರೆ ವಿಧಾನ 1 ಮತ್ತು 2ರಿಂದ ವಿಧಾನ 1 ಮತ್ತು 2ರಿಂದ 1 ಮತ್ತು 2ರಿಂದ ಏನು ದೊರೆಯುತ್ತೆ? ಬಲಬದಿ ಸಮಾನವಾಗಿದ್ದರೆ ಎಡಬದಿಯೂ ಕೂಡ ಸಮಾನವಾಗಿರುತ್ತವೆ. ಆದ್ದರಿಂದ ಡಿಸ್ಟೆನ್ಸ್ ಆಫ್ ಬಿ ಸಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಆಫ್ ಎ ಬಿ ಪ್ಲಸ್ ಡಿಸ್ಟೆನ್ಸ್ ಆಫ್ ಎ ಸಿ. ಹಾಗಾದರೆ ನಮಗಿಲ್ಲಿ ಗೊತ್ತಿರುವಂಥದ್ದು ಬಿ ಸಿ ಅಂದರೆ ಬಿಂದು ಎ ಇದು, ಬಿಂದು ಎ ಇದು ಬಿ ಮತ್ತು ಸಿಗಳ ಮಧ್ಯದಲ್ಲಿದೆ. ಅಂದರೆ ಬಿ ಮಧ್ಯಂತರ ಎ ಮಧ್ಯಂತರ ಸಿ ಎಂದು ತೋರಿಸಲು ಬರುತ್ತದೆ. ನಮಗೆ ಏನು ಹೇಳಿರೋರು ನೋಡಿ, ಯಾವ ಬಿಂದು ಉಳಿದ 2 ಬಿಂದುಗಳ ಮಧ್ಯದಲ್ಲಿದೆ. ಹಾಗಾದರೆ ಎ ಬಿಂದು ಬಿ ಮತ್ತು ಸಿಗಳ ಮಧ್ಯದಲ್ಲಿದೆ ಎಂದು ತೋರಿಸಬೇಕಾಗುತ್ತದೆ ಮಕ್ಕಳೇ. ಇದೇ ರೀತಿ ನಾವು ಇಂತಹ ಉದಾಹರಣೆಗಳನ್ನು ನಾವು ಇದೇ ರೀತಿ ಪ್ರಾಕ್ಟೀಸ್ ಮಾಡಲು ಕೂಡ ಬರುತ್ತದೆ. ಇನ್ನೂ ಒಂದು ಉದಾಹರಣೆಯನ್ನು ನಾವು ನೋಡೋಣ ಮಕ್ಕಳೇ. ನೋಡಿ, ಒಂದು ಉದಾಹರಣೆ. ಇಲ್ಲಿ ಒಂದು ಸಂಖ್ಯಾ ರೇಖೆಯ ಮೇಲೆ ಎ ಬಿ ಸಿಗಳನ್ನು ಕೊಟ್ಟಿರಲಾಗಿದೆ, ಅಥವಾ ಎಕ್ಸ್. ನಾವು ಉದಾಹರಣೆ 2. ಎಕ್ಸ್ ಕಾಮ ವೈ ಕಾಮ ಝೆಡ್ ಇವು ಏಕರೇಷೀಯ ಬಿಂದುಗಳಿವೆ. ಡಿಸ್ಟೆನ್ಸ್ ಆಫ್ ಎಕ್ಸ್ ವೈ is equal to 17. Distance of yz equal to 8. ಇದ್ದರೆ ಡಿಸ್ಟೆನ್ಸ್ ಆಫ್ ಎಕ್ಸ್ ಝೆಡ್ ಕಂಡುಹಿಡಿಯಿರಿ ಅಥವಾ ಎಷ್ಟಿದೆ ಎಂಬುದನ್ನು ತೆಗೆಯುವುದಿದೆ ಮಕ್ಕಳೇ. ಹಾಗಾದರೆ ಎಕ್ಸ್ ವೈ ಝೆಡ್ ಇಲ್ಲಿ ಕೊಡಲಾಗಿದೆ. ನಮಗೆ ಎಕ್ಸ್ ವೈ ಝೆಡ್ ಇವು ಏಕರೇಷೆ ಇರುತ್ತವೆ. ಈ ರೀತಿ ಏಕರೇಷೆ ಎಕ್ಸ್ ವೈ ಝೆಡ್. ನಮಗೆ ಇಲ್ಲಿ ಕೇಳಿದಂಥದ್ದು ನೋಡಿ, ಎಕ್ಸ್ ವೈದ ಬೆಲೆ ಕೊಡಲಾಗಿದೆ, ಇದು 17 ಎಂದಿದೆ. ಆನಂತರ ವೈ ಝೆಡ್ ಈಕ್ವಲ್ ಟು 8 ಇದೆ. ಹಾಗಾದರೆ ಎಕ್ಸ್ ಝೆಡ್ ತೆಗೆಯುವುದಿದೆ. ದೇರ್ಫೋರ್ ನಮಗೆ ಇಲ್ಲಿ ಮೊದಲಿಗೆ ಕೊಟ್ಟಿರ್ತಕ್ಕಂಥದ್ದು ಏನಿದೆ ನೋಡಿ, ಡಿಸ್ಟೆನ್ಸ್ ಆಫ್ ಎಕ್ಸ್ ವೈ ಪ್ಲಸ್ ಡಿಸ್ಟೆನ್ಸ್ ಆಫ್ ವೈ ಝೆಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಆಫ್ ಎಕ್ಸ್ ಝೆಡ್. ಕಾರಣ ಎಕ್ಸ್ ಮಧ್ಯಂತರ ವೈ ಮಧ್ಯಂತರ ಝೆಡ್ ಎಂದು ಹೇಳಬೇಕು. ದೇರ್ಫೋರ್ ಡಿಸ್ಟೆನ್ಸ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 17, ವೈ ಝೆಡ್ ಈಕ್ವಲ್ ಟು 8 ಈಕ್ವಲ್ ಟು ಡಿಸ್ಟೆನ್ಸ್ ಆಫ್ ಎಕ್ಸ್ ಝೆಡ್. Therefore, 17 plus 8, 25 is equal to distance xz. Therefore, distance of xz is equal to 25. ಇಲ್ಲಿ ನಮಗೆ ಈ ರೀತಿ ಉದಾಹರಣೆಗಳನ್ನು ನೀವು ಬಿಡಿಸಬೇಕು ಮಕ್ಕಳೇ. ಇಲ್ಲಿ xz ಬೆಲೆಗಳನ್ನು ತೆಗೆಯಲಾಗಿದೆ. ಇಂತಹ ಉದಾಹರಣೆಗಳನ್ನು ತಾವು ಕೂಡ ಪ್ರಾಕ್ಟೀಸ್ ಮಾಡಿ ಬಿಡಿಸಬೇಕು. ಆನಂತರ ಇಲ್ಲಿವರೆಗೆ ತಾವು ಯಾವುದೇ ಉದಾಹರಣೆಗಳನ್ನು, ಅಂದರೆ ನಿಮಗೆ ತಿಳಿಯದ ಉದಾಹರಣೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್.